ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗಿನಿಂದಲೇ ಶುರುವಾಯ್ತಾ ಎಲೆಕ್ಷನ್ ಕಾವು. 2.5 ವರ್ಷಕ್ಕೂ ಮುನ್ನವೇ ಶುರು ನಂಬರ್ ಗೇಮ್ ಪಾಲಿಟಿಕ್ಸ್. ನಂಬರ್ನಿಂದಲೇ ಟ್ರೆಂಡ್ ಸೆಟ್ ಮಾಡಲು 3 ಪಕ್ಷಗಳು ರೆಡಿಯಾಗಿದೆ. ಆಗ ಸಕ್ಸಸ್ ಆಗಿದ ಡಿಕೆಶಿ ಮತ್ತೆ ಗೆಲುವು ಸಾಧಿಸೋದು ಪಕ್ಕಾನಾ? ಎರಡ್ 2028ಕ್ಕೆ ಈಗಿನಿಂದಲೇ ಶುರುವಾಯ್ತಾ ಎಲೆಕ್ಷನ್ ಕಾವು. 2.5 ವರ್ಷಕ್ಕೂ ಮುನ್ನವೇ ಶುರು ನಂಬರ್ ಗೇಮ್ ಪಾಲಿಟಿಕ್ಸ್. ನಂಬರ್ನಿಂದಲೇ ಟ್ರೆಂಡ್ ಸೆಟ್ ಮಾಡಲು 3 ಪಕ್ಷಗಳು ಈಗಾಗಲೇ ರೆಡಿ ಆಗ್ತಾ ಇದೆ. ಆಗ ಸಕ್ಸಸ್ ಆಗಿದ ಡಿಕೆಶಿ ಮತ್ತೆ ಗೆಲುವು ಸಾಧಿಸೋದು ಪಕ್ಕಾನಾ? ಹಾಗಾದ್ರೆ 2023ಕ್ಕೂ ಮೊದಲೇ 136 ಸ್ಥಾನ ಘೋಷಣೆ ಮಾಡಿದ್ದಂತಹ ಡಿಕೆ ಶಿವಕುಮಾರ್ ಟಿಕೆಟ್ ಹಂಚಿಕೆ ಬಳಿಕ ಘೋಷಣೆ ಮಾಡಿ 136 ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಈಗ ಮತ್ತದೇ ಗೇಮ್ ಪಾಲಿಟಿಕ್ಸ್ ಶುರು ಮಾಡಿದ ಕನಕಪುರದ ಬಂಡೆ ಈ ಬಾರಿ 141 ಸೀಟ್ ಪಕ್ಕಾ ಅಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೇಳಿದಂತೆ 2028ಕ್ಕೂ ಕಮಾಲ್ ಮಾಡ್ತಾರಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ನಂಬರ್ ಗೇಮ್ ಶುರುವಾಗಿದೆ. ನಂಬರ್ ಗೇಮ್ ಇಂದಲೇ ಟ್ರೆಂಡ್ ಸೆಟ್ ಮಾಡಲು ಈಗಾಗಲೇ 3 ಪಕ್ಷಗಳು ಸಹ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷಗಳ ನಡುವೆ ಈಗ ಗೇಮ್ ಪಾಲಿಟಿಕ್ಸ್ ಶುರುವಾಗಿದೆ. ಸುಮಾರು ಇನ್ನೇನು 2 ವರ್ಷ ಇದೆ. 2 ವರ್ಷ ಇದ್ರೂ ಸಹ ಈಗಿನಿಂದನೇ ಮಹಾ ಲೆಕ್ಕಾಚಾರಗಳೆಲ್ಲವೂ ಕೂಡ 3 ಪಕ್ಷಗಳು ನಡೆಸ್ತಾ ಇರುವಂತದ್ದು. ಈ ಹಿಂದೆ ನಂಬರ್ ಹೇಳಿ ಸಕ್ಸಸ್ ಆಗಿದ್ದಂತಹ ಡಿಕೆ ಶಿವಕುಮಾರ್ 2023ಕ್ಕೂ ಮೊದಲು 136 ಸ್ಥಾನ ಘೋಷಣೆ ಮಾಡಿದ್ದಂತಹ ಡಿಕೆ ಶಿವಕುಮಾರ್ ಟಿಕೆಟ್ ಹಂಚಿಕೆ ಬಳಿಕ ಘೋಷಣೆ ಮಾಡಿ 136 ಸ್ಥಾನ ಕಾಂಗ್ರೆಸ್ ಗೆದ್ದಿತು. ನಂಬರ್ ಗೇಮ್ ಪಾಲಿಟಿಕ್ಸ್ ನಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ರು. ಚುನಾವಣೆ ಇನ್ನು 2 ವರ್ಷ ಇರುವಾಗಲೇ ಈಗ ನಂಬರ್ ಗೇಮ್ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ ನಂಬರ್ಗೆ ಬಿಜೆಪಿ ಪಾಳೆಯದಿಂದಲೂ ಟಕ್ಕರ್ ಕೊಡಲಾಗಿದೆ. ಮೈತ್ರಿಯಿಂದಲೂ ಜೋರಾಗಿದೆ ನಂಬರ್ ಪಾಲಿಟಿಕ್ಸ್. ಕಾಂಗ್ರೆಸ್ ಸೋಲಿಸಲು ದೋಸ್ತಿಗಳಿಂದ ರಣತಂತ್ರ ಶುರುವಾಗಿದೆ. ಈಗಾಗಲೇ ಮೈತ್ರಿಯಿಂದಲೇ ಎಲೆಕ್ಷನ್ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಹೇಳಿದೆ. ಮೈತ್ರಿಯಲ್ಲೇ 175 ಸ್ಥಾನ ಗೆಲ್ಲೋದು ಫಿಕ್ಸ್ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ 0 ಸುತ್ತೋದು ಗ್ಯಾರಂಟಿ ಎಂದಿದ್ದ ಅಶೋಕ್ ರಾಜ್ಯದಲ್ಲಿ ಕಾಂಗ್ರೆಸ್ ವಾಶ್ ಔಟ್ ಆಗೋದು ಪಕ್ಕ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ನಂಬರ್ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ ನಂಬರ್ಗೆ ಬಿಜೆಪಿ ಪಾಳೆಯದಿಂದಲೂ ಟಕ್ಕರ್ ನೀಡ್ತಾ ಇರುವಂತದ್ದು. ಸೊ ಈತ ಮೈತ್ರಿ ಪಕ್ಷಗಳಿಂದ ಈಗಾಗಲೇ ನಂಬರ್ ಘೋಷಣೆ ಕೂಡ ಆಗಿದೆ. ನಾವು ಮೈತ್ರಿ ಮಾಡಿಕೊಂಡೇ ಚುನಾವಣೆ ಎದುರಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಇನ್ನು ಎಲೆಕ್ಷನ್ಗೆ 2028ರ ವಿಧಾನಸಭಾ ಚುನಾವಣೆಗೆ 2 ವರ್ಷ ಇದೆ. 2 ವರ್ಷ ಇರುವಾಗಲೇ ಈ ನಂಬರ್ ಗೇಮ್ ಅನ್ನುವಂಥದ್ದು ಈಗ 3 ಪಕ್ಷಗಳಿಂದಲೂ ಸಹ ಜೋರಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಇನ್ನು ಬರೋಬ್ಬರಿ 2 ವರ್ಷ ಇದೆ. ಸೊ ಏನಿದು ಪಕ್ಷಗಳ ಮಹಾನ್ ಲೆಕ್ಕಾಚಾರ ಅಂತ ಹೇಳಿ ಕಾಂಗ್ರೆಸ್ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದೀವಿ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಬಿಜೆಪಿ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಏನಿದು ಕಾಂಗ್ರೆಸ್ 141 ಹಾಗೆ ಬಿಜೆಪಿ ಮೈತ್ರಿ ಪಕ್ಷದ 175 ಬಲಾಬಲದ ಭವಿಷ್ಯ? ನಮ್ರತಾ, ಈಗಾಗಲೇ 2028ರ ಚುನಾವಣೆಗೆ ಎಲ್ಲ ಪಕ್ಷಗಳು ಕೂಡ ತಯಾರಿ ಮಾಡ್ಕೊಳ್ತಿದ್ದಾವೆ. ಜೊತೆಗೆ ಸದ್ಯಕ್ಕೆ ನಡೀತಿರುವಂಥ GBA ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಿಟ್ಟಿನಲ್ಲಿ ಈ ಒಂದು ಚುನಾವಣೆಗಳನ್ನು ಗುರಿಯಾಗಿಟ್ಕೊಂಡು ಗೆಲುವು ಸಾಧಿಸಿದರೆ ನಾವು ನಂಬರ್ ತಲುಪ್ತೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿರುವಂಥದ್ದು. ಹೀಗಾಗಿ ಈಗಾಗಲೇ ಚುನಾವಣಾ ತಯಾರಿ ಆರಂಭವಾಗಿದೆ. ಸರ್ಕಾರಕ್ಕೆ 3 ವರ್ಷ ಪೂರೈಸಿರುವಂಥ ಸಂಭ್ರಮ ಒಂದು ಕಡೆ ಆದರೆ BJP ಮತ್ತು JDS ಕೂಡ ನಾವು ಚುನಾವಣೆಗೆ ತಯಾರಿಯನ್ನು ಮಾಡ್ಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಮೈತ್ರಿ ನಾಯಕರು ಸಿದ್ಧವಾಗ್ತಿದ್ದಾರೆ. ಒಂದು ವೇಳೆ ಈ ಕ್ಷಣದಲ್ಲಿ ಚುನಾವಣೆ ಆದರೆ ಎಷ್ಟು ಸ್ಥಾನಗಳನ್ನ ಗೆಲ್ತೇವೆ ಅನ್ನುವಂಥ ಲೆಕ್ಕಾಚಾರ
ಇರುತ್ತೆ. ಅದ್ರ ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿ ಸೋಲಿಸಬೇಕು ಅನ್ನುವಂಥ ಲೆಕ್ಕಾಚಾರ ಕೂಡ JDS ಮತ್ತು BJPಯದ್ದಾಗಿದೆ. ಈಗಾಗಲೇ CM ರೇಸ್ನಲ್ಲಿ ಸಾಕಷ್ಟು ನಾಯಕರು ಓಡಾಡ್ತಿರೋದ್ರಿಂದ ಮುಂಬರುವಂಥ 2028ರ ಚುನಾವಣೆಗೆ ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು. ನಿನ್ನೆಯಷ್ಟೇ DCM DK ಶಿವಕುಮಾರ್ 1000 ದಿನದ ಸಮಾವೇಶದಲ್ಲಿ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. ಎಲೆಕ್ಷನ್ನಲ್ಲಿ 146 ಸೀಟ್ಗಳನ್ನ ಗೆಲ್ತೇವೆ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ಆಡಿದರೆ, ಇತ್ತ BJP JDS ಕೂಡ ನಾವು 175 ಸೀಟ್ಗಳನ್ನ ಗೆಲ್ತೇವೆ ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಹೀಗಾಗಿ ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ DCM DK ಶಿವಕುಮಾರ್ ಅವರು 136 ಸ್ಥಾನಗಳನ್ನ ಗೆಲ್ತೀವಿ ಅನ್ನೋಂಥ ಕರಾರುವಕ್ಕಾದ ಹೇಳಿಕೆಯನ್ನು ಹೇಳಿದರು. ಅದರಂತೆ ಕಾಂಗ್ರೆಸ್ ಗೆಲುವನ್ನು ಕೂಡ ಸಾಧಿಸಿತ್ತು. ಅತ್ಯಧಿಕ ಬಹುಮತದಿಂದ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಸದ್ಯ 2.5 ವರ್ಷ 3 ವರ್ಷ ಆಗ್ತಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆಡಳಿತ ವೈಫಲ್ಯವನ್ನು ಎತ್ತಿ ಹಿಡಿಬೇಕನ್ನೋ ನಿಟ್ಟಿನಲ್ಲಿ BJP JDS ಈ ರೀತಿಯ ಒಂದು ಸ್ಟ್ರಾಟಜಿಯನ್ನು ಮಾಡ್ತಿದ್ದಾವೆ. ನಂಬರ್ಗಳನ್ನು ಹೇಳುವ ಮೂಲಕ ಮುಂಬರುವಂಥ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾವೆ. ಆದರೆ ಯಾವ ರೀತಿ ಒಂದು ಆಡಳಿತ ವೈಫಲ್ಯವನ್ನು ಜನರು ತೀರ್ಮಾನ ಮಾಡ್ತಾರೆ, ಜೊತೆಗೆ BJP JDSನ ಒಂದು ಮೈತ್ರಿಗೆ ಎಷ್ಟರ ಮಟ್ಟಿಗೆ ಬಹುಮತವನ್ನು ಕೊಡ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಒಂದು ಕಡೆ ಅಶೋಕ್ ಅವರು ಹೇಳಿಕೆಗಳನ್ನ ಕೊಡ್ತಿರುವಂಥದ್ದು, ವಿಜೇಂದ್ರ ಅವರು ಹೇಳಿಕೆಗಳನ್ನ ಕೊಡ್ತಿರುವಂಥದ್ದು, ಜೊತೆಗೆ JDSನ ಕುಮಾರಸ್ವಾಮಿ ಅವರು ಕೂಡ ನಾವು ಗೆಲುವು ಸಾಧಿಸ್ತೇವೆ, ಮುಂಬರುವಂಥ ದಿನಗಳಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ಗೆ ಸೋಲು ಜನರ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಆದರೆ DCM DK ಶಿವಕುಮಾರ್ ಅವರ ಒಂದು ವಿಶ್ವಾಸದ ಮಾತು ಕಳೆದ ಬಾರಿಗಿಂತ 10 ಸ್ಥಾನಗಳನ್ನ ಹೆಚ್ಚು ಗೆಲ್ತೇವೆ ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿರೋದ್ರಿಂದ 2028ರ ಚುನಾವಣೆಗೆ ಯಾರು ಗೆಲುವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ನಮ್ರತಾ. ಎಸ್ ದುರ್ಗೇಶ್, ಮತ್ತೊಂದು ಪ್ರಶ್ನೆ. ಯಾವಾಗಲೂ ಕೂಡ ಇನ್ನೊಂದು ವರ್ಷ ಇರಬೇಕಾದ್ರೆ ಪಕ್ಷಗಳು ಸಾಮಾನ್ಯವಾಗಿ ನಾನ್ ಗೆಲ್ತೀನಿ ಅಂತ ಇರ್ತವೆ. ಬಟ್ ಈಗ ಇನ್ನು 2 ವರ್ಷ ಬಾಕಿ ಇದೆ. ಯಾಕೆ ಇವಾಗ್ಲೇನೆ ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ?